ನಾನು ಇವತ್ತಿರೋದು ಕರ್ನಾಟಕ ಬಾರ್ಡ್ರ್ ಆಯಿತಾ, ಕೊಡಗಿನ ಲಾಸ್ಟ್ ವಿರಾಜಪೇಟೆಯಿಂದ ಲೇಕ್ ವ್ಯೂ ಅಂದ್ಬಿಟ್ಟು ಒಂದು ಹೋಟ್ಲಿದೆ, ಇಲ್ಲಿಗೆ ಬಂದಿದ್ವಿ. ಕೇರಳದ ಕಣ್ಣೂರು ಹೋಗ್ತಾ ಇದ್ದೀನಿ, ಹಾಗೆ ಇಲ್ಲಿಗೆ ಮಧ್ಯಾಹ್ನದ ಊಟಕ್ಕೆ ಇವತ್ತು ಇಲ್ಲಿ ಬಂದಿದ್ವಿ. ಅಂದರೆ ಮಳೆ ತುಂಬ ಜಾಸ್ತಿ ಇದೆ ಆಯಿತಾ, ತುಂಬ ಮಳೆ ಆಗ್ತಾಯಿದೆ ಕೊಡಗಿನಲ್ಲಿ, ಅದೇ ಥರ ಕೇರಳದಲ್ಲಿ ಕೂಡ. ಅದೇ ಥರ ನಾವು ಮಧ್ಯಾಹ್ನದ ಊಟ ಇಲ್ಲಿ ಮಾಡೋಣ ಅಂತ ನನ್ನ ಫ್ರೆಂಡ್ ಹೇಳ್ದೆ. ಒಳ್ಳೆ ಹೋಟ್ಲು ಯಾವುದು ಅಂದರೆ ನೀನು ಅಲ್ಲಿಗೆ ಹೋಗಪ್ಪ ಅಂತ. ಇದ್ರಿಗಿಂತ ಮುಂಚೆ ಕೂರ್ಗ್ ಗೇಟ್ ಅಂದ್ಬಿಟ್ಟು ಇದ್ರ ಪಕ್ಕದಲ್ಲಿತ್ತು, ಅಲ್ಲಿಗೆ ಹೋಗಿದ್ವಿ. ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇದ್ವಿ. ಒಳಗಡೆ ಬಂದಂಗೆ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದರೊಟ್ಟಿಗೆ ಮೆನು ಕೂಡ ಕೊಟ್ಟಿದ್ದಾರೆ ನಮಗೆ. ಮೆನು ಕೂಡ ನಾನು ತೋರಿಸ್ತೀನಿ ಏನೆಲ್ಲ ಸಿಗುತ್ತೆ ಅಂತ. ಅಂದರೆ ಸೀ ಫುಡ್ ಕೂಡ ಇದೆ, ಅದರೊಟ್ಟಿಗೆ ಚಿಕನ್, ಮಟನ್ ಆ ಥರ ಎಲ್ಲ ವೆರೈಟಿ ಆಫ್ ಫುಡ್ಗಳು ಕೂಡ ಇದೆ. ನಾವಂದ್ರೆ ಮಧ್ಯಾಹ್ನದ ಬಾಯ್ಲ್ಡ್ ರೈಸು ಮತ್ತು ವೆಜ್ ಕರಿ, ಅದರೊಟ್ಟಿಗೆ ಫಿಶ್ ಕೂಡ ಆರ್ಡ್ರ್ ಮಾಡಿದ್ವಿ. ಮೆನು ನೋಡಿದಾಗ ಪ್ರೈಸ್ ಕೂಡ ಒಂದು ಸ್ವಲ್ಪ ರೀಸನಬಲ್ ಅನಿಸ್ತು. ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ. ಅಂದರೆ ಫಿಶ್ ಕರಿ ಅಂದರೆ ನಾವು ಮನೆಗೆ ಮಾಡಿರೋಂಥ ಫಿಶ್ ಕರಿ ಥರನೇ ಇತ್ತು. ಅದರೊಟ್ಟಿಗೆ ವೆಜ್ ಕುರ್ಮಾ ಅಂತೂ ಸೂಪರ್ ಆಯಿತಾ, ಹೇಳಲಿಕ್ಕಿಲ್ಲ. ಅದರೊಟ್ಟಿಗೆ ನಾವು ಅಲ್ಫಾಮ್ ಆರ್ಡ್ರ್ ಮಾಡಿದ್ವಿ. ಬೆಂಗಳೂರು ಥರ ಅಲ್ಫಾಮ್ ನನಗೆ ಅನ್ನಿಸ್ಲಿಲ್ಲ. ಅಂದರೆ ಸಾಲ್ಟು ಮತ್ತು ಸ್ಪೈಸ್ ಸ್ವಲ್ಪ ಕಮ್ಮಿನೇ ಇತ್ತು. ಪೆರಿ ಪೆರಿ ಅಲ್ಫಾಮ್ ಅಂತ ಇವರು ಹೇಳಿದರು. ನಾನು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂದ್ಬಿಟ್ಟು ಪೆರಿ ಪೆರಿ ಅಲ್ಫಾಮ್ನ ಆರ್ಡ್ರ್ ಮಾಡಿದ್ದೆ. ಇವರು ನಮ್ಮ ತಂದೆ ಅವರು ಫುಡ್ಡು ಟೇಸ್ಟ್ ಮಾಡ್ತಾಯಿದ್ದಾರೆ. ಅವರು ಅಭಿಪ್ರಾಯ ನನ್ನ ಹತ್ರನೇ ಹೇಳಿದ್ದಾರೆ, ಪರವಾಗಿಲ್ಲ ಚೆನ್ನಾಗಿದೆ ಅಂತ ಊಟ. ಇದಕ್ಕಿಂತ ಮುಂಚೆ ಇಲ್ಲಿ ಯಾರಾದರೂ ಊಟ ಮಾಡಿದರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು ಯಾವ ಥರ ಇದೆ, ನಿಮ್ಗೆ ಇಷ್ಟ ಆಯಿತಾ ಅಂತ. ನಮಗಂತೂ ಇಷ್ಟ ಆಯಿತು. ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ಬೋದು. ಒಳ್ಳೆ ಆ್ಯಂಬಿಯನ್ಸು, ಒಳ್ಳೆ ಸರ್ವೀಸು, ಸೂಪರ್ ಸರ್ವೀಸ್ ಕೂಡ ಇದೆ. ಕಸ್ಟಮರ್ ಫ್ರೆಂಡ್ಲಿಯಾಗಿ ಆಗಾಗ ಬಂದು ಕೇಳ್ತಾಯಿದ್ರು ರೈಸ್ ಬೇಕಾ, ಏನು ಬೇಕು ಅಂತೆಲ್ಲ. ಟೋಟಲಾಗಿ ಇಷ್ಟ ಆಯಿತು. ನನ್ನ ಇದಕ್ಕಿಂತ ಮುಂಚೆ ವೀಡಿಯೋದಲ್ಲಿ ಹೇಳಿದರು ಪ್ರೈಸ್ ನೀವು ಹಾಕಬೇಕು ಅಂತ, ಅದಕ್ಕೋಸ್ಕರ ಬಿಲ್ ತೋರಿಸ್ತಾ ಇದ್ದೀನಿ.